ಯಾರು ಅರ್ಹರು ಅವರ ಬಿಪಿಎಲ್ ಕಾರ್ಡ್ ರದ್ದಾಗಲ್ಲ. ದೇವನಹಳ್ಳಿಯಲ್ಲಿ ಟಿವಿ9ಗೆ ಸಚಿವ ಕೆಎಚ್ ಮುನಿಯಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರು ಅರ್ಹ ಫಲಾನುಭವಿಗಳಿದ್ದಾರೋ ಅವರ ಬಿಪಿಎಲ್ ಕಾರ್ಡ್ ರದ್ದಾಗೋದಿಲ್ಲ ಅಂತ ಹೇಳಿ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ಟಿವಿ9 ಮೂಲಕ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಕಟ್ತಿಲ್ಲ ಅಂದ್ರೆ ಪರಿಶೀಲನೆಯನ್ನ ಮಾಡ್ತೀವಿ. ಪಾನ್ ಕಾರ್ಡ್ ವಿಚಾರದಲ್ಲೂ ಕೂಡ ಗೊಂದಲವಾಗಿದ್ರೆ ಪರಿಶೀಲಿಸ್ತೀವಿ. ಮಿಸ್ಟೇಕ್ ಆಗಿ ಬಿಪಿಎಲ್ ಕಾರ್ಡ್ ರದ್ದಾಗಿದ್ರೆ ಅದನ್ನ ವಾಪಸ್ ಪಡಿತೀವಿ. ಯಾರು ಅರ್ಹರೋ ಅವರಿಗೆ ಅನ್ಯಾಯವಾಗಲು ಬಿಡೋದಿಲ್ಲ. ಈಗಾಗಲೇ ಎಲ್ಲಾ ಕಾರ್ಡ್ಗಳ ಪರಿಶೀಲನೆ ನಡೆಯುತ್ತಿದೆ. ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇರೋರು ಕಾರನ್ನ ಹೊಂದಿದ್ರೆ ರದ್ದಾಗುತ್ತೆ. ಇನ್ಕಮ್ ಟ್ಯಾಕ್ಸ್ ಕಟ್ಟದೇ ಇರುವವರ ಕಾರ್ಡ್ ರದ್ದಾಗಿದ್ರೆ ಅಂಥವರು ಅರ್ಜಿಯನ್ನ ಹಾಕಿದ್ರೆ ತಕ್ಷಣ ಕ್ಲಿಯರ್ ಮಾಡಿಕೊಡ್ತೀವಿ ಎಂದಿದ್ದಾರೆ. ನಮ್ಮ ಪ್ರತಿನಿಧಿ ನವೀನ್ ಕೆಎಚ್ ಮುನಿಯಪ್ಪ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ನೋಡೋಣ. ಕಾರ್ಡ್ ರದ್ದಾಗ್ತದೆ, ಊರಲ್ಲಿ ಪೋಷಕರು ಇರ್ತಾರೆ ಅಂತ ಹೇಳ್ತಾರೆ. ಸಾಕಷ್ಟು ಪಾನ್ ಕಾರ್ಡ್ ವಿಷಯದಲ್ಲಿ ಕೆಲವರು ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಮಾಡ್ತಾ ಇಲ್ಲ ಅಂತಿದ್ರೆ ತಕ್ಷಣ ಅದನ್ನು ಎನ್ಕ್ವೈರಿ ಮಾಡಿ ಯಾರು ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋದಿಲ್ವೋ ಅಂಥವ್ರದ್ದು ಅಕಸ್ಮಾತ್ ಏನಾದರೂ ಪಾನ್ ಕಾರ್ಡು ರೀತಿಯಲ್ಲಿ ಏನಾದರೂ ಆಗಿದ್ದರೆ ಮತ್ತೆ ಅದನ್ನು BPLಗೆ ವಾಪಸ್ ಕೊಡ್ತೀವಿ. ಯಾರು ಅರ್ಹರಿದ್ದಾರೆ ಅವ್ರು ಯಾರಿಗೂ ತೊಂದರೆ ಆಗೋಕ್ಕೆ ಅವಕಾಶ ಇಲ್ಲ. ಅಂದರೆ ನಾಳೆಯಿಂದ IT ಕಾರ್ಡ್ ರದ್ದಾಗಿರೋ ಕಾಲ ಪರಿಷ್ಕರಣೆ ನಡೆಯುತ್ತೆ ಸರ್. ಈಗ ನಡೆಯುತ್ತೆ ಅನ್ನೋದು ಮಾತು ಕೇಳಿ ಬರ್ತಾ ಇದೆ. ಎಲ್ಲ ಪರಿಷ್ಕರಣೆ ನಡೀತಾ ಇದೆ. ಯಾರು ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಮಾಡ್ತಾರೆ, ಯಾರಿಗೆ 4 ಕಾರು ಇವೆಲ್ಲ ಸೌಲಭ್ಯಗಳು ಇದೆ ಅವರಿಗೆ BPL ಕಾರ್ಡ್ ಬೇಕಾಗಿರಲ್ಲ. ಆದ್ದರಿಂದ ಅಂಥವರಿದ್ದರೆ ಅದನ್ನು APL ಕಾರ್ಡಲ್ಲಿ ಇಡ್ತೀವಿ ಅಷ್ಟೇ. ನಮ್ಮ ಜಿಲ್ಲೆಯಲ್ಲಿ ಸಹ ಆಗ್ತದೆ. ನಮ್ಮ ಜಿಲ್ಲೆ ಸಹ ಒಂದಷ್ಟು ಜನರಿಗೆ BPL ಕಾರ್ಡ್ ರದ್ದಾಗಿದೆ ಸರ್. ಬಡ ಕುಟುಂಬ ಅವ್ರಿಗೆ ಯಾವ ರೀತಿ ಸರ್ ಮುಂದೆ ಅರ್ಜಿ ಸಲ್ಲಿಸೋಕೆ ಅವಕಾಶ ಸಿಗುತ್ತಾ ಹೇಗೆ ಸರ್? ಯಾರೇ ಆಗಲಿ BPLಗೆ ಅರ್ಹರಿದ್ದವ್ರಿಗೆ ಅಕಸ್ಮಾತ್ ನಿಂತೋಗಿದ್ರೆ ಅವ್ರು ಅರ್ಜಿ ಹಾಕಿದ್ರೆ ತಕ್ಷಣ ಅವ್ರಿಗೆ ಕ್ಲಿಯರ್ ಮಾಡಿಕೊಡ್ತೀವಿ ಸರ್. ಈಗ ಮಾನದಂಡಗಳು ಸರ್, ಇದಕ್ಕೆ ಯಾವೆಲ್ಲ ಮಾನದಂಡ ಪರಿಶೀಲನೆ ಮಾಡಿ 5 ಮಾನದಂಡಗಳಿದೆ. ನಡಿ ಓದಿಗೆ. ಓಕೆ ಸರ್. ಇದಿಷ್ಟು ಸಚಿವರಂತ ಆಹಾರ ಕೆಎಚ್ ಮುನಿಯಪ್ಪ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್, ನವೀನ್, ಟಿವಿ9 ದೇವನಹಳ್ಳಿ.